ನಮ್ಮ RCB ರಿಚುವಲ್ಸ್ ನ ಮರ್ತ್ಬಿಟ್ರೆ ಹೇಗೆ? ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತ ಇದ್ರಲ್ಲ, ತಗೊಳ್ಳಿ ದೇವ್ರಿಗೆನೆ ಕೊಡ್ತಾ ಇದೀವಿ. ಫಸ್ಟ್ ಮ್ಯಾಚ್ ಅಲ್ಲೇನೆ SRH ನ ಸೋಲ್ಸಿ ಅವ್ರನ್ನ ಬಲಿ ಕೊಟ್ಟು ನಮ್ಮ ತಾಯಿ ಚಾಮುಂಡಿ ತಾಯಿಗೆ ಅರ್ಪಣೆ ಮಾಡ್ತಾ ಇದೀವಿ. ಹೆಂಗೆ ಫಸ್ಟ್ ಮ್ಯಾಚ್ ಅಲ್ಲೇನೆ 300 ಹೊಡಿತೀವಿ ಅಂತ ಮುಕ್ಲಾರೆ ಹರ್ಕೋತಾ ಇದ್ರು, ನೋಡಿದ್ರೆ ತುಸ್ಪಟಾಕಿ ಆಗ್ಬಿಟ್ರು. ನಿನ್ನೆ ಮ್ಯಾಚ್ ಅಲ್ಲಿ ಒಬ್ರು ಇಬ್ರು ಚೆನ್ನಾಗಿ ಆಡಿದ್ರು ಅಂತ ಹೇಳೋದಕ್ಕೆ ಬರೋದಿಲ್ಲ, ಎಲ್ರು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದರಲ್ಲಿ ನಮ್ಮ ಅಜಲ್ವುಡ್ಗೆ ಬ್ಯಾಕಪ್ ಆಗಿ ಬಂದಿರೋ ಜಾಕಬ್ ಡಫಿ ಡೆಬ್ಯೂಟ್ ಮ್ಯಾಚ್ ಅಲ್ಲೇನೆ 3 ಮೇನ್ ವಿಕೆಟ್ ತೆಗೆದಿರೋದು ಅದ್ಭುತ ಆಗೋರು. ಅಜಲ್ವುಡ್ಗೆ ಬ್ಯಾಕಪ್ ಯಾರು ಬರ್ತಾರೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ನಮ್ಗೆ ಒಬ್ಬ ಪ್ರೀಮಿಯಂ ಬೌಲರ್ ಸಿಕ್ಕಿದಾರೆ ಅಂತಾನೆ ಹೇಳ್ಬೋದು. ಇನ್ನ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಫಿಲ್ ಸಾಲ್ಟ್ ಗಿಂತ ಪ್ಲೇಯರ್ ಇಲ್ಲ ಅನ್ನೋದನ್ನ ಮತ್ತೆ ಫಿಲ್ ಸಾಲ್ಟ್ ಅವರು ಪ್ರೂವ್ ಮಾಡ್ಬಿಟ್ರು. ಏನ್ ಗುರು ಕ್ಯಾಚ್ಗಳು, ಅದು 3 ಕ್ಯಾಚ್ನು ಅಲ್ಟಿಮೇಟ್ ಆಗಿ ಹಿಡಿದ್ರು. ಅದ್ರಲ್ಲೂ ಲಾಸ್ಟ್ ಒನ್ ಇಶಾನ್ ಕಿಶನ್ದು ಗ್ರೇಟೆಸ್ಟ್ ಎವರ್ ಗುರು. 2018 ಅಲ್ಲಿ ABD ಹೇಗೆ ಹಿಡಿದಿದ್ರು ಅದೇ ತರ ನಮ್ಮ ಫಿಲ್ ಸಾಲ್ಟ್ ನಿನ್ನೆ ಮ್ಯಾಚ್ ಅಲ್ಲಿ ಹಿಡಿದ್ರು. ಕ್ರೇಜಿ ಗುರು, ಕ್ರೇಜಿ ಕ್ಯಾಚ್, ದಿ ಗ್ರೇಟೆಸ್ಟ್ ಎವರ್ ಅಂತಾನೆ ಹೇಳ್ಬೋದು. ಬೌಲಿಂಗು ಫೀಲ್ಡಿಂಗು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದನ್ನ ಸೈಡ್ ಗಿಟ್ರೆ ಬ್ಯಾಟಿಂಗ್ ವಿಷಯಕ್ಕೆ ಬಂದ್ರೆ ಫಿಲ್ ಸಾಲ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ ಹೊಡಿಯಕ್ಕೆ ನಿಂತ್ಕೊಂಡ್ರು, ಔಟ್ ಆಗ್ಬಿಟ್ರು. ಪರವಾಗಿಲ್ಲ, DDP ಬಂದ್ಬಿಟ್ಟು ಚಚ್ಚಾರ್ದಾಗರು ಒಡಿಬಡಿ ಆಟನ ನಾವು ನಮ್ಮ ಪಡಿಕಾಲಿಂದ ನೋಡಿದ್ವಿ ನೆನ್ನೆ. ಏನು ಗುರು, ಫಸ್ಟ್ ಮ್ಯಾಚ್ ಅಲ್ಲೇನೆ ಹಿಂಗ್ ಚಚ್ಚದ ನೀನು. ಪಾಪ SRH ಅವರು ಪ್ಯಾಂಟ್ ಒಳಗಡೆ ಸುಸ್ಸು ಮಾಡ್ಕೊಂಡ್ಬಿಟ್ಟಿರ್ತಾರೆ ಗುರು. ಒಡಿಬಡಿ ಪಡಿಕಲ್ ಒಂದ್ ಕಡೆ ಆದ್ರೆ ನಮ್ಮ ವಿಂಟೇಜ್ ಕೊಹ್ಲಿನ ನೋಡಿದ್ವಿ ಗುರು. 2016 ರ್ಯಾಂಪ್ ಅಪ್ ಮಾಡೋದಕ್ಕೆ ನಮ್ಮ ಕೊಹ್ಲಿ ಎಲ್ಲ ಫುಲ್ ಫಾರ್ಮ್ ಅಲ್ಲಿ ಇದ್ಕೊಂಡು ಬ್ಯಾಟಿಂಗ್ ಆಡ್ದಂಗಿತ್ತು ನಿನ್ನೆ. ಏನ್ ಶಾಟ್ಸ್ ಗುರು, ಪ್ರತಿ ಒಂದು ಶಾಟ್ನು ಕ್ಲಾಸಿಕ್ ಶಾಟ್ಸ್. ಆ ಫ್ಲಿಕ್ ಮತ್ತೆ ಫ್ರಂಟ್ ಡ್ರೈವ್, ಅದು ಫ್ರಂಟ್ ಡ್ರೈವ್ 6 ಹೋಗಿದ್ದಂತೂ ಅಲ್ಟಿಮೇಟ್. 2016 ಅಲ್ಲಿ ಹೊಡೆದಂತಹ 973 ರೆಕಾರ್ಡ್ ನ ಬ್ರೇಕ್ ಮಾಡೋ ತರಾನೇ ಕಾಣಿಸ್ತಿದೆ ಈ ಸೀಸನ್ ನಮ್ಮ ಕೊಹ್ಲಿ. ಕ್ಲಾಸ್ ಗುರು. ಎಲ್ಲಾ ಪ್ಲೇಯರ್ಸ್ ಒಂದ್ ಕಡೆ ಆದ್ರೆ ನಮ್ಮ ವಿರಾಟ್ ಕೊಹ್ಲಿನೇ ಒಂದ್ ಕಡೆ. ಸ್ಟಾರ್ಟಿಂಗ್ ಅಲ್ಲಿ ನಿಧಾನಕ್ಕೆ ಆಡಿದ್ರು, ಆಮೇಲೆ ಮ್ಯಾಚ್ ಫಿನಿಶ್ ಮಾಡಿದ ರೀತಿ ಅಂತೂ ಅಲ್ಟಿಮೇಟ್, ಕ್ರೇಜಿ ಅನ್ಕೊಳ್ಳಿ. ಓವರ್ ಆಲ್ ನಿನ್ನೆ ಮ್ಯಾಚ್ ನೋಡ್ಕೊಂಡಿದ್ದಾಯ್ತು ಅಂದ್ರೆ ನಮ್ಮ RCB ಟೀಮ್ ಪರ್ಫಾರ್ಮೆನ್ಸ್ ಕ್ಲಾಸ್ ಆಗಿತ್ತು. ತುಂಬಾನೇ ನೀಟಾಗಿ ಫಿನಿಶ್ ಮಾಡಿದ್ರು. ಅದು 15 ಓವರ್ ಅಲ್ಲೇನೆ ಮ್ಯಾಚ್ ಫಿನಿಶ್ ಮಾಡಿರೋದು. ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ನನಗೆ ಕೊನೆಯಲ್ಲಿ ಅನ್ಸಿದೇನಪ್ಪ ಅಂತ ಹೇಳಿದ್ರೆ 2025 ತರ ಕಪ್ ಗೆದ್ಬಿಟ್ಟು ಈ ವರ್ಷನೂ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅಂತ ನನ್ಗನ್ಸ್ತಿದೆ. ಎಲ್ರು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಹೇಳ್ತಿದ್ರೆ, ನನ್ನ ಕಣ್ಣಿಗೆ ಮಾತ್ರ ನಮ್ಮ RCB ಟೀಮು ಅಟ್ಯಾಕಿಂಗ್ ಚಾಂಪಿಯನ್ಸ್ ತರ ಕಾಣಿಸ್ತಿದ್ರು. ಕೊನೆಯಲ್ಲಿ ಒಂದೇ ಒಂದು ಡೈಲಾಗು ಗುರು, ಸನ್ರೈಸರ್ಸ್ ಹೈದರಾಬಾದ್ ನಿಮ್ಮ ಹತ್ರ ಕಾಟೇರಾಮ ಮಕ್ಳಿದ್ರೆ ನಮ್ಮ ಹತ್ರ ಚಾಮುಂಡಿ ತಾಯಿ ಮಕ್ಳಿದ್ದಾರೆ. ಒಬ್ಬೊಬ್ರು ಒಂದೊಂದು ಚಾಮುಂಡಿ ಅವತಾರನ ಎತ್ತಿ ತೋರಿಸ್ಬಿಡ್ತಾರೆ. ಹುಷಾರ್. 300 ಅನ್ನೋದ್ನೆಲ್ಲ ಬಿಟ್ಬಿಡ್ರಮ್ಮ ಫಸ್ಟ್.